ಯಥಾರ್ಥವಾದಂಥ ರೀತಿಯಲ್ಲಿ ಬೇಡಿಕೊಂಡಾಗ ಅದಕ್ಕೆ ಸದುತ್ತರವನ್ನು ದಯಪಾಲಿಸುವಂಥ ದೇವರು ನೀನಾಗಿದೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ಆ ಪ್ರೀತಿಯುಳ್ಳ ಸಹೋದರರು ಅವರ ಕುಟುಂಬ ಸಾಕ್ಷಿಯಾಗಿ ನಿಂತಿದೆ ಸ್ವಾಮಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ಸುಂದರವಾದಂಥ ಮನೆಯನ್ನು ನಾವು ಅನಾವರಣ ಮಾಡುವುದಕ್ಕಿಂತ ಮುಂಚಿತವಾಗಿ ನಿನ್ನನ್ನು ನಾವು ಮೊದಲನೇದಾಗಿ ಆಹ್ವಾನ ಮಾಡ್ತೇವೆ ಸ್ವಾಮಿ. ನೀನು ಬಂದು ಈ ಒಂದು ಸ್ಥಳದಲ್ಲಿ ಆಸೀನನಾಗಿರಿ ಮತ್ತು ಈ ಒಂದು ಕಾರ್ಯವನ್ನು ನೀವು ಸಫಲಪಡಿಸಿರಿ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವಂಥದ್ದು ವ್ಯರ್ಥ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾಯುವಂಥದ್ದು ವ್ಯರ್ಥ ಎಂಬುದಾಗಿ. ಹಾಗಾಗಿ ತಂದೆಯವರು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ಮನೆಯನ್ನು ನೀನೇ ಉತ್ತಮದ ರೀತಿಯಲ್ಲಿ ನೀನು ನಡೆಸಿಕೊಟ್ಟಿದ್ದಿ. ಹಾಗಾಗಿ ಈಗ ನೀನು ಇದನ್ನು ಅನಾವರಣ ಮಾಡಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಹಾಗಾಗಿ ನಿಮ್ಮ ದೂತರಿಂದ ಕಾವಲಿರಿಸಿರಿ. ಈ ಒಂದು ಕಾರ್ಯಕ್ರಮದ ಆರಂಭದಿಂದ ಅಂತ್ಯದವರೆಗೆ ನೀವು ನಮ್ಮ ಜೊತೆಗಾರರಾಗಿದ್ದುಕೊಂಡು ಕಾಯ್ದು ಕಾಪಾಡಿ ನಡೆಸಿರಿ ಸ್ವಾಮಿ. ಪ್ರಮುಖವಾಗಿ ಈ ಒಂದು ಮನೆಗೆ ಅವರ ಒಂದು ಆಸೆಯ ಮೇರೆಗೆ ವ್ಯತ್ಯಾಸ ನಿಲಯ ಎಂಬುದಾಗಿ ಇಟ್ಟಿರುವಾಗ ತಂದೆಯವರು ಈ ಒಂದು ಹೆಸರನ್ನು ನಿನ್ನ ಒಂದು ಹೆಸರಿನ ಮೂಲಕವಾಗಿ ಅನಾವರಣ ಮಾಡ್ತೇವೆ. ತಂದೆ, ಮಗ, ಪವಿತ್ರ ಆತ್ಮ ಎಂಬ ತ್ರೈಕ ದೇವರ ನಾಮದಲ್ಲಿ ಈ ಒಂದು ಕೆಲಸವನ್ನು ಪವಿತ್ರ ಆತ್ಮ ಎಂಬ ತ್ರೈಕ ದೇವರ ನಾಮದಲ್ಲಿ ಈ ಒಂದು ಮನೆಯನ್ನು ನೀವು ಮನೆಯಲ್ಲಿರುವುದಾದರೆ ಯಾವುದೇ ಕೊರತೆ ಇರುವುದಿಲ್ಲ, ಯಾವುದೇ ಸಮಸ್ಯೆ ಇರುವುದಿಲ್ಲ, ಯಾವುದೇ ಅನಾರೋಗ್ಯತೆಗಳಿರುವುದಿಲ್ಲ, ಯಾವುದೇ ಸಂಕಟವಿರುವುದಿಲ್ಲ ಮತ್ತು ಮನೆಯೊಳಗೆ ಯಾವಾಗಲೂ ಕೂಡ ನೆಮ್ಮದಿ, ಶಾಂತಿ, ಸಮಾಧಾನ, ಸಮೃದ್ಧಿಕರವಾದಂಥ ರೀತಿಯಲ್ಲಿ ಇರುತ್ತದೆ. ಹಾಗಾಗಿ ತಂದೆಯವರೇ, ನಾವು ಮನೆಯನ್ನು ಪ್ರವೇಶ ಮಾಡೋದಕ್ಕಿಂತ ಮುಂಚಿತವಾಗಿ ನಿನ್ನಗೆ ಮೊದಲನೇದಾಗಿ ಆದ್ಯತೆಯನ್ನು ಕೊಡ್ತೇವೆ. ನೀವು ಮೊದಲನೇದಾಗಿ ಬಂದಿರಿ, ಈ ಒಂದು ಮನೆಯನ್ನು ನೀವು ಪ್ರವೇಶ ಮಾಡಿರಿ. ತಂದೆ, ಮಗ, ಪವಿತ್ರ ಆತ್ಮ ಎಂಬ ತ್ರೈಕ ದೇವರ ನಾಮದಲ್ಲಿ
ಮುಂಚೆ ಏಳುವವರೇ ಹೊತ್ತು ನೀವು ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ಕೊಡುತ್ತಾನೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಇವುಗಳಿಂದ ತನ್ನ ಬತ್ತಿಳಿಕೆಯನ್ನು ತುಂಬಿದವನು ಧನ್ಯನು. ಊರು ಬಾಗಿಲಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೆಲವು ನಿಮಿಷ ದೇವರ ಜ್ಞಾನದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದು ಬಹಳಷ್ಟು ಅತ್ಯಗತ್ಯವಾಗಿ ಹೇಳಿ ಈ ಒಂದು ಸಂದರ್ಭದಲ್ಲಿ ಕೆಲವು ವಾಕ್ಯ ಭಾಗವನ್ನು ನಾವು ಆಧಾರ ಮಾಡಿಕೊಂಡು ದೇವರು ಯಾವ ರೀತಿಯಾಗಿ ತನ್ನನ್ನು ಆತುಕೊಂಡಂಥವರಿಗೆ ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕವಾಗಿ ಬಲ ಮಾಡೋಣ. ನಮ್ಮೆಲ್ಲರೂ ಕೂಡ ಚಿರಪರಿಚಿತವಾಗಿರುವ ಹಾಗೆ ಈಗ ತಾನು ಓದಲ್ಪಟ್ಟಂಥ ಒಂದು ವಾಕ್ಯ ಭಾಗ ಬಹಳಷ್ಟು ಪ್ರಾಮುಖ್ಯವಾದಂಥ ಒಂದು ವಾಕ್ಯ ಭಾಗ. ಅದರಲ್ಲಿ ದಾವೀದನು ಹೀಗೆ ಹೇಳ್ತಾನೆ, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವಂಥದ್ದು ವ್ಯರ್ಥ. ಅಂದರೆ ಏನು ಅದರ ಅರ್ಥ ಎಂಬುದಾಗಿ ನಾವು ನೋಡುವಾಗ, ಯಾಕೆಂದರೆ ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಾದರೆ ನಾವು ನಮಗೆ ಬೇಕಾಗಿರುವಂಥದ್ದು ಮೊದಲನೇದಾಗಿ ಹಣಬಲ, ಜನಬಲ, ನಂತರ ಎಲ್ಲದಕ್ಕಿಂತ ಮಿಗಿಲಾಗಿ ದೇವರು ಕೊಡುವಂಥ ವಿಶೇಷವಾದಂಥ ಆಶೀರ್ವಾದ. ದೇವರ ಆಶೀರ್ವಾದ ಇರುವುದರಲ್ಲಿ ಏನನ್ನು ಕೂಡ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಹಲವಾರು ಜನರು ಆಲೋಚನೆ ಮಾಡಿಕೊಡುವಂಥದ್ದು, ಮೊದಲನೇದಾಗಿ ಅವ್ರು ಏನು ಮಾಡ್ತಾರೆ, ಮೊದಲನೇದಾಗಿ ತಮ್ಮ ದೇಹದ ಬಗ್ಗೆ ಬಲವನ್ನು ಹೊಂದ್ಕೊಳ್ತಾರೆ, ಎರಡನೇದಾಗಿ ಹಣವನ್ನು ಹಾಕುವಂತಾರೆ, ಕೊನೆಗೆ ದೇವರನ್ನು ಇಟ್ಕೊಳ್ತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಕ್ರೈಸ್ತರಾದಂಥ ನಾವು ಮತ್ತು ನೀವುಗಳೆಲ್ಲರೂ ಕೂಡ ನಾವೇನು ಮಾಡ್ತೇವೆ, ಮೊದಲನೇದಾಗಿ ದೇವರಿಗೆ ಒಪ್ಪಿಸ್ಕೊಳ್ತೇವೆ, ಆಮೇಲೆ ಲಾಸ್ಟಲ್ಲಿ ನಾವು ಇವೆಲ್ಲ ಕಾರ್ಯಗಳನ್ನು ಮಾಡ್ತೇವೆ. ಅದು ಬೇಡ ಅಂತ ಹೇಳ್ತೇವೆ. ಯಾಕೆಂದರೆ ನಮಗೆ ಹಣವೂ ಬೇಕು, ಅದೇ ಪ್ರಕಾರವಾಗಿ ನಮ್ಮ ದೇಹಕ್ಕೆ ಬೇಕಾದಂಥ ಬಲಶಕ್ತಿ ಇದ್ದರೆ ನಾವು ಓಡಾಡಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ತಂದೆಯಾದ ದೇವರು ಹೇಳಿದಂಥದ್ದು ಏನೆಂಬುದಾಗಿ ನೋಡುವಾಗ, ನಾನು ಇಷ್ಟಪಡುವಂಥವರಿಗೆ ನಾನು ಅವರು ಏನೇ ಬೇಡಿಕೊಂಡಾಗಿ ಕೂಡ ಎಲ್ಲವೂ ಕೂಡ ಒದಗಿಸಿಕೊಳ್ತೇನೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ಪ್ರೀತಿಗಳವರು ಅವರ ಕುಟುಂಬ ಎಷ್ಟೋ ವರ್ಷದಿಂದ ಈ ಒಂದು ವಿಚಾರಕ್ಕೋಸ್ಕರವಾಗಿ ಅವರು ಪ್ರಾರ್ಥಿಸಿದ್ದಿರಬಹುದು. ಯಾಕೆಂದರೆ ಕಷ್ಟದ ಹಾದಿಯನ್ನು ದಾಟಿ ಅವರು ಮೇಲೆ ಬೆಳೆದಂಥ ವ್ಯಕ್ತಿ. ಹೀಗಿರುವಾಗ ತಂದೆಯಾದ ದೇವರು ಯಾವ ರೀತಿಯಾಗಿ ಯಾವ ಆಶೀರ್ವಾದಗಳನ್ನು ಆತನು ದಯಪಾಲಿಸಿಕೊಡ್ತಾನೆ ಎಂಬುದಾಗಿ, ಎಷ್ಟು ದಿನ ಬಾಡಿಗೆ ಮನೆಯಲ್ಲಿ ಇರ್ಬೋದು, ಎಷ್ಟು ದಿನ ಲೀಸಲ್ಲಿ ಇರುವಂಥದ್ದು, ಇವೆಲ್ಲ ಆಲೋಚನೆಗಳು ಯಾವಾಗ ನಾವು ನಮ್ಮದೇ ಆದಂಥ ಒಂದು ಸ್ವಂತ ಮನೆಯಲ್ಲಿ ಇದ್ದರೆ ಅದು ಆಶೀರ್ವಾದವಲ್ಲ ಎಂಬುದಾಗಿ ದೇವರಿಗೆ ಅವರು ಮೊರೆ ಇಟ್ಟಾಗ, ದೇವರು ಯಥಾರ್ಥವಾದಂಥ ರೀತಿಯಲ್ಲಿ ಯಾರೇ ಮೊರೆ ಇಟ್ಟಾಗಿತ್ತು, ಮಂಜುಮಿನವರಿರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಯಾರೇ ಪ್ರಾರ್ಥನೆ ಮಾಡುವಾಗ ಅದು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಏನು ಮಾಡ್ತಾನೆ, ಅವರನ್ನು ಆಶೀರ್ವಾದ. ಹಾಗಾಗಿ ಇವತ್ತಿನ ದಿವಸ ಅವರ ಪ್ರಾರ್ಥನೆಗೆ ತಂದೆಯಾದ ದೇವರು ಆಶೀರ್ವಾದ ಮಾಡಿ ಇವತ್ತಿನ ದಿವಸ ಒಂದು ಸುಂದರವಾದಂಥ ಒಂದು ಮನೆಯನ್ನು ಕಟ್ಟುವ ಹಾಗೆ ತಂದೆಯಾದ ದೇವರು ಅವರಿಗೆ ಅವಕಾಶವನ್ನು ಮಾಡಿರುವುದಿಲ್ಲ. ಹಾಗಾಗಿ ಇವತ್ತಿನ ದಿವಸದಲ್ಲಿ ಪ್ರಮುಖವಾದಂಥ ಒಂದು ವಿಚಾರ ಏನು ನೋಡುವಾಗ ವಾಕ್ಯ ಹೀಗೆ ತಿಳಿಸಿದೆ, ಯೆಹೋವನು ಮನೆಯನ್ನು ಕಟ್ಟುವಂಥದ್ದು ಮಾತ್ರವಲ್ಲದೆ ಯೆಹೋವನು ನಮ್ಮ ಮನೆಯಲ್ಲಿ ವಾಸ ಮಾಡಬೇಕು. ಯಾಕೆಂದರೆ ಮನೆಯನ್ನು ಒಂದು ಸಾರಿ ಅದಕ್ಕೋಸ್ಕರ ನೀವು ಪ್ರಾರ್ಥನೆಯಲ್ಲಿ ನೀವು ಹಲವಾರು ಬಾರಿ ನಾನು ಅದನ್ನು ಹೇಳಿದ್ದೇನೆ, ನೀವು ಕೇಳಿಸ್ಕೊಂಡಿದ್ದೀವಿ. ಇಡೀ ಮನುಷ್ಯನ ಕಾರ್ಯ ಏನಿಲ್ಲ, ನಾವೆಲ್ಲರೂ ಕೂಡ ಆತನ ದಾಸರು, ಅಂದರೆ ಆತನು ಹೇಳಲ್ಪಟ್ಟಂಥ ಸೇವಕರು. ನಾವೇನು ಮಾಡ್ತೀವಿ, ಮೊದಲನೇದಾಗಿ ಎಲ್ಲ ಕಾರ್ಯವನ್ನು ದೇವರ ಹೆಸರಿನಲ್ಲೇ ಕಾರ್ಯ ಮಾಡೋದು. ದೇವರ ಹೆಸರಿನಲ್ಲಿ ಮಾಡಿದಾಗ ಮಾತ್ರ ಆ ಕಾರ್ಯಗಳು ಸಫಲ ಆಗ್ತದಿಲ್ಲ ಅಂದರೆ ಸಫಲ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಮೊದಲನೇದಾಗಿ ದೇವರೇ ನೀನೇ ಬಂದು ಈ ಒಂದು ಮನೆಯನ್ನು ಆಶೀರ್ವಾದ ಮಾಡಿ, ನೀನೇ ಬಂದು ಈ ಒಂದು ಮನೆಯಲ್ಲಿ ವಾಸ ಮಾಡಿಸ. ನಾವು ವಾಸ ಮಾಡುವಂಥದ್ದು ಬೇಡ, ನಾವು ದೇವರಿಗೆ ಅವಕಾಶವನ್ನು ಕೊಟ್ಟಾಗ ಯಾವಾಗ ದೇವರು ನಮ್ಮ ಮನೆಯಲ್ಲಿ ಇರ್ತಾರೋ ಆವಾಗ ನಮ್ಮೆಲ್ಲರಿಗೂ ಕೂಡ ಏನಾಗುತ್ತೆ, ಆಶೀರ್ವಾದ ಸಿಕ್ಕೇ ಸಿಗ್ತದೆ. ಹಾಗಾಗಿ ಒಂದು ಉದಾಹರಣೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಅದನ್ನು ಹೇಳಿ ನಾನು ಸುಟುಕಾದಂಥ ರೀತಿಯಲ್ಲಿ ಆದಷ್ಟು ಬೇಗ ಮುಗಿಸ್ತೇನೆ. ಯಾಕೆಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಜಕ್ಕಾಯನ ಕಥೆ ಗೊತ್ತಿಲ್ಲ, ಎಲ್ಲರೂ ಕೂಡ ಜಕ್ಕಾಯ ಅಂತ ಕರೀತಾರೆ. ಗೀಟನಾಗಿದ್ದ, ಸರಿ ಗೀಟನಾಗಿದ್ದರಿಂದ ಅವ್ರನ್ನ ಸರಿಯಾದ ರೀತಿಯಲ್ಲಿ ಲೋಕದಲ್ಲೆಲ್ಲ ಆಡ್ಕೊತಾ ಇದ್ವು, ಅಯ್ಯೋ ಗೀಟ ಅಂತ ಹೇಳ್ಕೊಂಡು. ಸರಿ, ಆತನಿಗೆ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯಾದ ಒಂದು ಗೌರವ ಇರಲಿಲ್ಲ. ಆದರೆ ಒಳ್ಳೆ ಕೆಲಸ ಇತ್ತು ಅವನಿಗೆ. ಅವನೇನು ಮಾಡ್ತಾ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೆ, ಸುಂಕರನ್ನ ವಸೂಲಿ ಮಾಡೋದು, ಟ್ಯಾಕ್ಸ್ ಕಲೆಕ್ಟರ್. ಆದಾಗ್ಯೂ ಕೂಡ ಅವನೇನು ಮಾಡ್ತಾರೆ, ಗಿಡ್ಡ ಅಂತ ಹೇಳ್ಬಿಟ್ಟು ಅವನ್ನ ಎಲ್ಲರೂ ಒಂದು ರೀತಿ ಅದು ನೆಗ್ಲೆಕ್ಟ್ ಮಾಡಿದ್ರು. ಅದಾದ್ಮೇಲೆ ಆತನ ಏನು ಮಾಡ್ತಾನೆ, ಯೇಸು ಸ್ವಾಮಿನ ಉಳ್ಕೊಂಡು ಹೋಗ್ತಾನೆ. ನೋಡಿ, ಪ್ರಮುಖವಾದಂಥದ್ದು ಅವನು ಯಾರೇ ಏನೇ ಆಗಿದ್ರು ಕೂಡ ಅವನೇನು ಮಾಡ್ತಾನೆ, ಯೇಸು ಸ್ವಾಮಿನ ನಾನು ನೋಡಬೇಕು,
ಯೇಸು ಸ್ವಾಮಿನ ನಾನು ನೋಡಬೇಕು ಎಂಬುದಾಗಿ ಆಸೆ ಅವನಿಗೆ ಇದ್ದಿದ್ದಿಲ್ಲ. ಅವನೇನು ಮಾಡ್ತಾನೆ, ಒಂದು ಸಾರಿ ಯೇಸು ಸ್ವಾಮಿ ಎಲ್ಲೋ ಯಾವ ಹಾದಿಯಲ್ಲಿ ಎರಿಕೋ ಹಾದಿಯಲ್ಲಿ ಹೋಗುವಾಗ ಯೇಸು ಸ್ವಾಮಿ ಅಲ್ಲಿ ಯಾವ್ದು ಹೋಗ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಅವನೇನು ಮಾಡ್ತಾನೆ, ಓಡ್ ಬರ್ತಾನೆ. ಓಡ್ಕೊಂಡು ಯೇಸು ಸ್ವಾಮಿನ ನಾನು ನೋಡಬೇಕು ಅಂತ. ಯೇಸು ಸ್ವಾಮಿನ ನೋಡಬೇಕು ಅಂತ ಓಡ್ ಬಂದಾಗ ಅವನೇನಾಗ್ತಾನೆ, ಅವ್ನು ಬಿಟ್ಟಾಗಿದ್ದಲ್ಲ, ನನ್ನಂತವ್ರು ಉದ್ದದಕ್ಕಿರೋರೆಲ್ಲ ಅಡ್ಡ ಬಂದು ನಿಂತ್ಕೊಂಡ್ರೆ ಕಾಣಿಸಲ್ಲ. ಹಾಗಾಗಿ ಎಷ್ಟೊಂದು ಜನ ಇದೇ ಥರ ಇದ್ರು ಅನ್ಸುತ್ತೆ. ಎಲ್ಲ ಉದ್ದ ಇರೋರೆಲ್ಲರೂ ಕೂಡ ಇದ್ದಿದ್ರಿಂದ ಅವನಿಗೆ ಕಾಣಿಸ್ತಿಲ್ಲ, ಅವನ ತಲೆ ಓಡಿಸ್ತಾನೆ. ನೋಡಿ ಅವನು ಎಷ್ಟು ಚುರುಕಾಗಿಲ್ಲ ಅಂತ ಇದ್ರೊಳಗೆ ಗೊತ್ತಾಗುತ್ತೆ. ಅವನೇನು ಮಾಡ್ತಾನೆ, ತಲೆ ಓಡಿಸಿ ಅವನೇನು ಮಾಡ್ತಾನೆ, ಅಲ್ಲಿರುವಂಥ ಒಂದು ಆಲದ ಮರವನ್ನು ಏರುತ್ತಾನಲ್ಲ, ಬ್ಯಾನಿಯನ್ ಟ್ರೀ. ಆಲದ ಮರವನ್ನು ಏರಿ ಅಲ್ಲಿ ಕುಂತ್ಕೊಂಡು ಏನು ಮಾಡ್ತಾನೆ, ಯೇಸು ಸ್ವಾಮಿನ ನಾನು ನೋಡಬೇಕು ಅಂತ ಯೇಸು ಸ್ವಾಮಿನ ನೋಡ್ತಾ ಇರ್ತಾನೆ. ಆಗ ನೋಡಿ ಅವನ ಯೇಸು ಸ್ವಾಮಿಯನ್ನ ಅದನ್ನು ಆ ಒಂದು ಜೆರಿಕೋದಲ್ಲಿ ಹೋಗ್ಬೇಕಾದ್ರೆ ಯೇಸು ಸ್ವಾಮಿ ಹಿಂದೆ ಸಾವಿರಾರು ಜನ ಬರ್ತಾ ಇದ್ರು. ಎಷ್ಟೊಂದು ಜನ ಯೇಸು ಸ್ವಾಮಿನ ತಳ್ಕೊಂಡು ಬರ್ತಾ ಇದ್ರು. ಮುಂದೆ ಒಂದು ಸ್ವಲ್ಪ ಜನ ಹೋಗ್ತಾ ಇದ್ರು, ಹಿಂದೆ ಹೋಗ್ತಾ ಇದ್ರು, ಪಕ್ಕದಲ್ಲಿ ಹೋಗ್ತಾ ಇದ್ರು, ಎಲ್ಲ ಕಡೆ ಹೋಗ್ತಾ ಇದ್ರು. ಎಲ್ಲ ಕಡೆ ಹೋಗ್ತಾ ಇದ್ರು ಕೂಡ ಯೇಸು ಸ್ವಾಮಿ ಅವರೆಲ್ಲರನ್ನ ನೋಡಿದಾಗಿ ಕೂಡ ಪ್ರಮುಖವಾಗಿ ಒಬ್ಬನನ್ನು ನೋಡಿದ್ದಾರೆ. ಯಾರನ್ನ? ಜಕ್ಕಾಯ. ಯಾಕಂದ್ರೆ ಜಕ್ಕಾಯ ಆಲದ ಮರದ ಮೇಲ್ಗಡೆ ಕುಂತ್ಕೊಂಡು ನೋಡ್ತಾ ಅವನು. ಇನ್ಯಾರು ಮೇಲಿನ ಮೇಲೆ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿಗೆ ಗೊತ್ತುಂಟು ಅವನು ಎಷ್ಟು ಕಷ್ಟಪಟ್ಟಿರ್ಬೋದು. ಯಾಕಂದ್ರೆ ಯೇಸು ಸ್ವಾಮಿಗೆ ಎಲ್ಲ ಗೊತ್ತಾಗುತ್ತೆ, ನಾವೇನು ಮಾಡ್ತೀವಿ ಏನು ಮಾಡಲ್ಲ ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ಯೇಸು ಸ್ವಾಮಿಗೆ ಎಷ್ಟು ಆಸಕ್ತಿಯಿಂದ ಜಕ್ಕಾಯ ಓಡ್ ಬಂದ ಅನ್ನೋದನ್ನ ಯೇಸು ಸ್ವಾಮಿಗೆ ಗೊತ್ತಿರುತ್ತೆ. ಹಾಗಾಗಿ ಯೇಸು ಸ್ವಾಮಿ ಏನು ಮಾಡ್ತಾನೆ, ಅವರು ಆತನನ್ನು ನೋಡಿದ ತಕ್ಷಣವೇ ಆತನ ಏನಂತ ಕೂಗ್ತಾರೆ, ಜಕ್ಕಾಯನೇ ತಟ್ಟನೆ ಹೇಳಿದ್ರು. ಆತನಿಗೆ ಹೇಳಿದ ತಕ್ಷಣ ಜಕ್ಕಾಯನು ಕೂಡ ಶಾಕ್ ಆಗುತ್ತೆ. ಜಕ್ಕಾಯನು ಕೂಡ ಏನಾಗುತ್ತೆ, ಅವನಿಗೆ ಶಾಕ್ ಆಗುತ್ತೆ. ಯಾಕಾಗುತ್ತೆ ಅಂತಂದ್ರೆ, ನನ್ನ ಹೆಸರು ಯೇಸು ಸ್ವಾಮಿ ಹೆಂಗ್ ಗೊತ್ತು? ಇಷ್ಟೊಂದು ಜನ ಇದಾರಲ್ವಾ, ಇಷ್ಟೊಂದು ಜನ ಇದ್ದಾರೆ ಅಂತ ಬಂದಾಗ ನನ್ನ ಹೆಸರು ಯೇಸು ಸ್ವಾಮಿಗೆ ಹೇಗೆ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಜಕ್ಕಾಯನು ಕೂಡ ಗಾಬರಿಯಾಗಿ ಹೋಗ್ತಾನೆ. ಅವಾಗ ಅವ್ನಿಗೆ ಅನ್ಸಿರ್ಬೋದು, ಸ್ವಾಮಿ ನೀ ನನ್ನೇನ ಕರಿತಾ ಇದೆಯಾ ಅಥವಾ ಬೇರೆಯವ್ರನ್ನಾರು ಕರಿತಾ ಇದೆಯಾ ಅಂತ. ಅದರ ಸ್ವಾಮಿ ಹೇಳ್ತಾರೆ, ಜಕ್ಕಾಯನೇ ತಟ್ಟನೆ ಎಂಬ ದೇವರ ಆಶೀರ್ವಾದ ಈ ತಲೆವಾಗಿರುವಂತಹ ನಿಮ್ಮೆಲ್ಲರೊಟ್ಟಿಗೆ, ವಿಶೇಷವಾಗಿ ಬೆಂಜಮಿನ್ ಫ್ರಾಂಕ್ಲಿನ್ ಮತ್ತು ಅವರ ಪತ್ನಿ ಮತ್ತು ಅವರ ಮಕ್ಕಳು, ಅವರ ಮುಂದಿನ ಎಲ್ಲ ಭವಿಷ್ಯತ್ತಿನೊಟ್ಟಿಗೆ ಮಾತಾಡೋದು ಈ ಒಂದು ಮನೆಯಲ್ಲಿ ಯಾರ್ಯಾರು ಬಂದು ವಾಸ ಮಾಡ್ತಾರೋ ಪ್ರತಿಯೊಬ್ಬ ವ್ಯಕ್ತಿಗಳೊಟ್ಟಿಗೆ ಸದಾಕಾಲವಿದ್ದು ಕಾಯ್ದು ಕಾಪಾಡಿ ನಡೆಸಬೇಕು. ಆಮೇಲೆ ನಮಸ್ಕಾರ.